ಕಷ್ಟಪಟ್ಟು ಸ್ಕೂಲ್ಗೆ ಹೋದೆ, ಸ್ಕೂಲಿಂಗ್ ಮುಗಿಸ್ದೆ. ಕಷ್ಟಪಟ್ಟು ಓದಿ ಮಾರ್ಕ್ಸ್ ತೆಗ್ದಿದ್ದು ವರ್ಲ್ಡ್ ಫೇಮಸ್ ಆಗ್ಬಿಡ್ತಾ ಇದೆ. ಒಂದೇ ಕಣ್ಣಲ್ಲಿ ಅಳ್ಬೇಕು ಅನ್ಸುತ್ತೆ. ಈ ವಿಡಿಯೋ ಟ್ರಾಲ್ ಆದ್ರೆ ನೋವಾಗುತ್ತೆ. ನೊಂದ ಜೀವಿ ಸುಭಾಷ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಅಂತ. ನನ್ಗೀಗ 22 ವರ್ಷ. ನಾನು ಚೆನ್ನಾಗೇ ಇದ್ದೆ. ಕಷ್ಟಪಟ್ಟು ಸ್ಕೂಲ್ಗೆ ಹೋದೆ, ಸ್ಕೂಲಿಂಗ್ ಮುಗಿಸ್ದೆ. ಕಷ್ಟಪಟ್ಟು ಸ್ಕೂಲ್ಗೆ ಹೋದೆ, ಸ್ಕೂಲಿಂಗ್ ಮುಗಿಸ್ದೆ. ಸ್ಕೂಲ್ಗೆ ಹೋಗೋ ತನಕ 10th ಅಲ್ಲಿ ಇದ್ದಾಗ ಬೇಗ ಓದು, ಚೆನ್ನಾಗಿ ಓದು PU ನೀನು ಆರಾಮಾಗಿರ್ಬೋದು ಅಂತ ಹೇಳಿದ್ರು. ಅದೇ ಖುಷಿಗೆ ನಾನು ಸ್ಕೂಲ್ನ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇನೋ ಸರಿ, ಕಾಲೇಜ್ನಲ್ಲಿ ಅಂದ್ರೆ PU ನಲ್ಲಿ ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಏನ್ ಮಾಡೋದು, ನಾನ್ ಸೇರ್ಕೊಂಡಿದ್ದ ಕಾಲೇಜಲ್ಲಿ ಸ್ಕೂಲ್ ಮಕ್ಳಿಗಿಂತ ಸ್ಟ್ರಿಕ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಏನಂತ ಮಾಡ್ಲಿ, ಬೆಳಗ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋದ್ರೆ ಸಂಜೆ 6:30 ಮನೆಗೆ ಬರ್ತಾ ಇದೆ. ಸ್ಕೂಲಲ್ಲೇ ಪರವಾಗಿರ್ಲಿಲ್ಲ. 9 ಗಂಟೆಗೆ ಸ್ಕೂಲ್ಗೆ ಹೋಗಿ ವಾಪಸ್ಸು 4:15 ಮನೆಗೆ ಬರ್ತಾ ಇದ್ದೆ. 4:15 ಮನೆಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಆಟ ಆಡಕ್ ಹೋಗ್ತಾ ಇದೆ. ಹಳೆ ನೆನ್ಪೆಲ್ಲ ಯಾಕೀಗ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಆಟ ಆಡಕ್ ಹೋಗಿದ್ದು. ಆ ಕಾಲ ಬದಲಾಗೋಯ್ತು. ಅದೇ ನಾನು PU ಮಾಡಿದೆ. 6:30 ಮನೆಗೆ ಬಂದೆ. 6:30 ಮನೆಗೆ ಬಂದ್ರು ಇನ್ನೆರಡು ವರ್ಷ ಓದು ಮಗನೆ, ಇನ್ನೆರಡು ವರ್ಷ ಓದು ಮಗನೆ ಅಂತ ಟಾರ್ಚರ್ ಕೊಟ್ಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟಾರ್ಚರು ಕೊಡ್ಲಿಲ್ಲ, ಆದ್ರೂ ಟಾರ್ಚರ್ ಕೊಟ್ಟಂಗ ಆಯ್ತು. ಹೆಂಗು ಕಷ್ಟಪಟ್ಟು PUನು ಮುಗಿಸ್ದೆ. ನಾನು PU ಮುಗಿಸೋಷ್ಟರಲ್ಲಿ ಕರೋನಾ ಬಂದಿತ್ತು. ಆ ಇಂಗ್ಲಿಷ್ ಎಕ್ಸಾಮ್ನು ನಾನು 3 ತಿಂಗಳು ಗ್ಯಾಪಲ್ಲಿ ಬರೆಯೋ ಥರ ಆಯ್ತು. ಏನ್ ಮಾಡೋದು, ಆದ್ರೂ ನಾನು ಫ್ರೀ ಪಾಸ್ ಅಲ್ಲ. ಕಷ್ಟಪಟ್ಟು ಓದಿ ಮಾರ್ಕ್ಸ್ ತೆಗ್ದಿದ್ದು ಅದರಲ್ಲೂ ಒಂದು ಹೆಮ್ಮೆ ಇದೆ. ಆಮೇಲೆ CET ಬರೆದೆ. CETಲಿ ನನಗೆ ಅಲಾಟ್ಮೆಂಟ್ ಗೊತ್ತಾಗ್ಲಿಲ್ಲ. ಏರೋನಾಟಿಕಲ್ ಇಂಜಿನಿಯರಿಂಗ್ ಸಿಕ್ಕಿತ್ತು, ಬಿಟ್ಬಿಟ್ಟೆ. ಡಿಗ್ರಿಲಿ ಮಗನೇ ನೀನ್ ಫ್ರೀ ಆಗಿರ್ಬೋದು ಅಂತ ಹೇಳಿದ್ರು. ಡಿಗ್ರಿಗೆ ಬಂದೆ. ಡಿಗ್ರಿಲಿ ಎಂಜಾಯ್ ಮಾಡ್ಬೋದು, ಅಲ್ಲೋಗ್ಬೋದು, ಇಲ್ಲೋಗ್ಬೋದು, ಅದು ತಿನ್ಬೋದು, ಇದು ತಿನ್ಬೋದು ಅಂತೆಲ್ಲ ಯೋಚನೆ ಮಾಡಿದ್ದೆ. ಆದ್ರೆ ಏನ್ ಮಾಡೋದು, ವಿಧಿಗೆ ಅದೆಲ್ಲ ಇಷ್ಟ ಇರ್ಲಿಲ್ಲ. ಸೇರ್ಕೊಂಡೆ. ನಾನು ಫಾರ್ಮಸಿಗೆ ಸೇರ್ಕೊಂಡೆ. ಅದು 1 ಅಲ್ಲ 2 ಅಲ್ಲ 3 ಅಲ್ಲ 6 ವರ್ಷ ಕೋರ್ಸು. 6 ವರ್ಷ ಕೋರ್ಸ್ ಅಂದ್ರೆ ಯಾವ್ದಪ್ಪ ಕೋರ್ಸು ಅಂತ ಯೋಚನೆ ಮಾಡಬೇಡಿ. ಅದೇ ನಾನು ತಗೊಂಡಿರೋ ಫಾರ್ಮ್ ಡಿ. ತಗೊಂಡೆ ಫಾರ್ಮ್ ಡಿನ. ಎಲ್ಲ ಆಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ? ಓ ಡಿ ಫಾರ್ಮಾ, ಓ ಮೆಡಿಕಲ್ ಸ್ಟೋರಾ, ಓ ಮಾತ್ರೆ ಕೊಡೋದಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಆದ್ರೆ ನಾನು ಓದ್ತಾ ಇರೋ ಕೋರ್ಸ್ಗೂ ಅವ್ರು ಹೇಳ್ತಾ ಇರೋ ವಾಕ್ಯಕ್ಕೂ ಸಂಬಂಧನೇ ಇಲ್ಲ. ಹಣೆ ಬರಹ ಅಂದ್ರೆ ನಂದೆ. ಯಾಕೆ ಅಂತ ಮತ್ತೆ ಕೇಳ್ತೀರಾ? ನಾನು ಹೋಗ್ತಾ ಇರೋ ಕಾಲೇಜೇ ಅಲ್ಲ. ಕಾಲೇಜ್ ಅಂತ ಇಡೋ ಬದಲು ಅದನ್ನ ಸ್ಕೂಲ್ ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಕ್ಲಾಸೇ ಮುಗೀತಾ ಇತ್ತು. ಕ್ಲಾಸ್ ಮುಗಿದ್ರು ದೂರದಿಂದ ಬರ್ತಾರೆ ಅಂತ ಸ್ವಲ್ಪ ಕೂಡ ಕನಿಕರ ಇಲ್ಲ. ಯಾರಿಗೆ ಹೇಳ್ಕೊಳಕ್ಕಾಗತ್ತೆ ನಮ್ಮ ಕಷ್ಟನ? ಮತ್ತೆ ಫಾರ್ಮಸಿಗೆ ಬರ್ತೀನಿ. ನಾನು ಓದ್ತಾ ಇರೋದು 6 ವರ್ಷದ ಕೋರ್ಸ್. ಅದ್ರ ಹೆಸರು ಫಾರ್ಮ್ ಡಿ ಅಂತ. ನಾನು ಓದ್ತಾ ಇರೋದು ಫಾರ್ಮ್ ಡಿ ಆಗಿರ್ಬೋದು, ಅದನ್ನ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಕರಿಬೋದು. ಆದ್ರೆ ಇಲ್ಲಿ ಓ ಡಿ ಫಾರ್ಮಾ, ಅವ್ರು ಓದೋದೇ 2 ವರ್ಷ.
ಅವ್ರಿಗೆ ನಮ್ಮನ್ನ ಕಂಪೇರ್ ಮಾಡ್ಬಿಡ್ತಾರೆ. ನಾನು ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟನ? ಕಷ್ಟಪಟ್ಟು ಹಂಗ ಓದ್ತಾ ಇದ್ದೀನಿ. ಈಗಷ್ಟೇ 3 ವರ್ಷ ಮುಗಿಸಿದ್ದೀನಿ. 4ನೇ ವರ್ಷ ಈಗ ನವೆಂಬರಲ್ಲಿ ಮುಗಿಸೋಣ ಅಂತ ಕಾಯ್ತಾ ಇದ್ದೀನಿ. ಇವತ್ತು ತಾನೇ ನಾನು ಇಂಟರ್ನಲ್ಸ್ನೆಲ್ಲ ಮುಗಿಸ್ದೆ. ಇಂಟರ್ನಲ್ಸ್ನ ಮುಗಿಸಿದ್ರೆ ತಡ, ಎಕ್ಸಾಮೇ ಮುಗ್ದೋಯ್ತು ಅಂತ ಖುಷಿಲಿದ್ದೆ. ನಮ್ಮಪ್ಪ ಇಂಟರ್ನಲ್ಸ್ನು ಮೇನ್ ಎಕ್ಸಾಮ್ ತರನೇ ಚೆನ್ನಾಗ್ ಮಾಡ್ದ ಅಂತ ಕೇಳ್ತಾರೆ. ಏನು ಅಂತ ಉತ್ತರ ಕೊಡ್ಲಿ? ಯಾವ ಬಾಯಲ್ಲಿ ಉತ್ತರ ಕೊಡ್ಲಿ? ನಾನು ಒಂದು ಅರ್ಥ ಆಗ್ತಾ ಇಲ್ಲ. ಹೆಂಗೋ ಕಷ್ಟಪಟ್ಟು ಫಾರ್ಮಸಿನ ಓದಿದ್ರೆ ಕೆಲ್ಸನಾದ್ರೂ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಹಂಗೆ ಮಧ್ಯ ಲಾಗ್ ಮಾಡೋಣ ಅಂತ ಬಂದೆ. ನಾನು ಮೊದಲು ವಿಡಿಯೋಸ್ನ ಮಾಡ್ತಾ ಇದ್ದೆ, ಒಂದು ವೈರಲ್ ಆಗ್ತಾ ಇರ್ಲಿಲ್ಲ. ಆ ಕಂಟೆಂಟ್ ನೋಡಿದ್ರೆ ನಾನೇ ಹೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕೆಟ್ಟಾಗಿ ಮಾಡ್ತಾ ಇದೆ. ಇವಾಗ ಸುಮ್ನೆ ಒಂದೇ ಒಂದು ಲಾಗ್ ಆಗ್ತೆ, 1 ಲಕ್ಷ, 2 ಲಕ್ಷ, 3 ಲಕ್ಷ ವ್ಯೂಸ್ ಬಂತು. ಅದೇ ನಾನು ಯೂಟ್ಯೂಬಲ್ಲಾದ್ರೂ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ವರ್ಲ್ಡ್ ಫೇಮಸ್ ಆಗ್ಬಿಡ್ತಾ ಇದೆ. ಸದ್ಯಕ್ಕೆ ನಾನು ವರ್ಲ್ಡ್ ಫೇಮಸ್ ಆಗೋದಿರ್ಲಿ, ಪಾಸ್ ಆದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಕತೆ ಅಲ್ಲ, ವ್ಯಥೆ ನನ್ನ ಹಣೆ ಬರಹ. ಎಲ್ಲವೂ ಚೆನ್ನಾಗಿತ್ತು. ಸೇರ್ಕೊಂಡೆ, ನಾನು ಫಾರ್ಮಸಿಗೆ ಸೇರ್ಕೊಂಡೆ. ಈಗ ನನ್ನ ಪರಿಸ್ಥಿತಿ, ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತಾ ಇದ್ರೆ ಒಂದೇ ಕಣ್ಣಲ್ಲಿ ಅಳ್ಬೇಕು ಅನ್ಸುತ್ತೆ. ಎಲ್ರು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ರು, ಎಲ್ರು BSc ಮುಗಿಸ್ಕೊಂಡ್ರು, ಎಲ್ಲಾ ಸಿಂಗಲ್ ಡಿಗ್ರಿ ಮುಗಿಸ್ಕೊಂಡ್ರು. ನಾನು ಇನ್ನೂ ಡಿಗ್ರಿನೂ ಆಗ್ಲಿಲ್ಲ, ಏನೂ ಇಲ್ಲ. ಯಾರಿಗೆ ಹೇಳಿ? ನೋವಾಗುತ್ತೆ. ಈ ವಿಡಿಯೋ ಟ್ರಾಲ್ ಆದ್ರೆ ನೋವಾಗುತ್ತೆ. ಆದ್ರೆ ಈ ವಿಡಿಯೋ ಖಂಡಿತ ಟ್ರಾಲ್ ಆಗಲ್ಲ. ಯಾಕಾಗಲ್ಲ ಅಂತೀರಾ? ಈ ಮುಸುಡಿ ನೋಡಿ ಯಾರಾದ್ರೂ ವಿಡಿಯೋ ಲೈಕ್ ಕೊಡ್ತಾರ ನೀವೇ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮುಸುಡಿ ಇರ್ಲಿ, ಈ ಕನ್ನಡಕನಾದ್ರೂ ನೋಡಿ ಯಾರಾದ್ರೂ ವಿಡಿಯೋಗೆ ಲೈಕ್ ಕೊಡ್ತಾರ? ಅದೂ ಇಲ್ಲ. ಹೆಂಗೋ ನಾನು ಲಾಗ್ ಮಾಡ್ತಾ ಇದ್ದೀನಿ. ಫಾರ್ಮಸಿಯಿಂದ ಜೀವನ ಕಟ್ಕೊಳಕ್ ಆಗ್ಲಿಲ್ಲ ಅಂದ್ರು ಲಾಗಿಂದ ಜೀವನ ಕಟ್ಕೊಳ್ಳೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ನೊಂದ ಜೀವಿ ಸುಭಾಷ್. ಬಾಯ್.